ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಭೂಮಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ನೋಟಿಫಿಕೇಶನ್ ಹೊರಬಂದಿದೆ. ಬನ್ನಿ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಭೂಮಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ KPSC ಹೊರಡಿಸಿದೆ. ನೀವು ಇಲ್ಲಿ ಗಮನಿಸಬಹುದು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 264 ಭೂಮಾಪಕರು ಸಮೂಹ C ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಹೊರಬಂದಿದೆ. ಸ್ನೇಹಿತರೆ, ಇನ್ನು ಈ ಭೂಮಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ಗೊಂದಲ ಇತ್ತು. ಇದು ಲೈಸೆನ್ಸ್ಡ ಅಥವಾ ಸರ್ವೇರ್, ಗೌರ್ಮೆಂಟ್ ಸರ್ವೇರ ಅಂಥೇಳಿ. ಸ್ನೇಹಿತರೆ, ಇದು ಸರ್ಕಾರಿ ಭೂಮಾಪಕರ ಒಂದು ನೇಮಕಾತಿಯಾಗಿದೆ. ಸೊ ಈ ಒಂದು ನೇಮಕಾತಿಯಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ನೋಡಬಹುದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ. ಸೊ ಇಲ್ಲಿ ಹುದ್ದೆಯ ಪದನಾಮ ಭೂಮಾಪಕರು. ನೋಡಿ, ಹುದ್ದೆಗಳ ಸಂಖ್ಯೆ 264 ಇದೆ ಸ್ನೇಹಿತರೆ. ಸೊ ಇದು ನಮಗೆ ಗ್ರೂಪ್ C ಯಲ್ಲಿ ಬರುತ್ತೆ. ವೇತನ ಶ್ರೇಣಿಯನ್ನು ಕೂಡ ನೀವು ಕೊಟ್ಟಿದ್ದಾರೆ, ನೀವು ಇದನ್ನು ಗಮನಿಸ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಆರಂಭದ ದಿನಾಂಕದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆರಂಭದ ದಿನಾಂಕ 11/3/2024. ಇನ್ನು ಅರ್ಜಿ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ 10/4/2024. ಇನ್ನು ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಹುಶಃ ಇದು ಫೈನಲ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಸ್ನೇಹಿತರೆ, ಅಥವಾ ಇದಕ್ಕಿಂತ ಮುಂದಕ್ಕೆ ಹೋಗ್ಬೋದು ಕೂಡ ಸಾಧ್ಯತೆಗಳು ಇರ್ತವೆ. ಇನ್ನು ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ. ಸೊ 20/7/2024 ನಡೆಯುತ್ತೆ. ಅದಾದ ಮರುದಿನ 21ನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿ ಮಾಡಿರ್ತಾರೆ. ಸೊ ಹಾಗಿದ್ದರೆ ಸ್ನೇಹಿತರೆ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ಮುಂದಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ ಇರುವಂತಹ ಒಂದು ಫೀ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ 600 ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ. ಇನ್ನು ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿನ ನೀಡಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ಕನ್ನಡ ಭಾಷಾ ಪರೀಕ್ಷೆ ನೋಡಿ, ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಅರ್ಹತೆ ಹೊಂದೋದಕ್ಕೆ ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗುತ್ತೆ. ಇನ್ನು KPSC ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಆಲ್ರೆಡಿ ನೀವು ಉತ್ತೀರ್ಣರಾಗಿದ್ದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವ ಪ್ರಮೇಯ ಬರುವುದಿಲ್ಲ ಸ್ನೇಹಿತರೆ. ಓಕೆ, ಸೊ ಇದು ನಮಗೆ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ ಆಯಿತು. ಇನ್ನು ಸ್ನೇಹಿತರೆ, ಏಜ್ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ವರ್ಗದವರಿಗೆ 38 ವರ್ಷ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ಕಾಲ ಒಂದು ಅವಧಿಯನ್ನು ನೀಡಿದ್ದಾರೆ. ಇನ್ನು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಪರೀಕ್ಷೆ ಆಗಿರ್ಬೋದು, ಅದಾದ ನಂತರ ನಿರ್ದಿಷ್ಟ ಪತ್ರಿಕೆಯ ಒಂದು ಪರೀಕ್ಷೆ ಆಗಿರ್ಬೋದು, ಅದಾದ ನಂತರ ಅಲ್ಲಿ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಾದಮೇಲೆ ನಿಮ್ಮನ್ನು ತರಬೇತಿಗೆ ಕಳಿಸ್ತಾರೆ. ಹೌದು, ನೀವು ಇಲ್ಲಿ ಗಮನಿಸ್ಬೋದು, ಯಾರೆಲ್ಲ ಅಭ್ಯರ್ಥಿಗಳು ಒಂದು ನೇಮಕ ಆಗಿರ್ತೀರಿ ನೋಡಿ, ಅವರಿಗೆ 6 ತಿಂಗಳ ಕಾಲ ಒಂದು ಭೂಮಾಪನದ ವೃತ್ತಿ ಬುನಾದಿ ತರಬೇತಿಯನ್ನು ನಡೆಸ್ತಾರೆ. ಒಂದು ವೇಳೆ ನೀವು ಈ ಪದವಿ ಪೂರ್ವ ಅಂದರೆ PUC ಬ್ಯಾಕ್ಗ್ರೌಂಡಿಗೆ ಹೊಂದಿದರೆ, ಅಥವಾ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ CBSE ICSE ಈ ರೀತಿ ವಿದ್ಯಾರ್ಥಿನ ಹೊಂದಿದರೆ, ಸೊ ನಿಮಗೆ 9 ತಿಂಗಳ ಕಾಲ ಒಂದು ತರಬೇತಿಯನ್ನು ನೀಡ್ತಾರೆ. ಇಲ್ಲಿ ನಿಮಗೆ ಅಕೊಮಡೇಷನ್ ಫ್ರೀ ಆಗಿ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಇಲ್ಲಿ ಗಮನಿಸ್ಬೋದು, ಈ ಒಂದು ತರಬೇತಿಯಲ್ಲಿ ನಿಮಗೆ ಭೂಮಾಪನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ಮತ್ತು ಒಂದು ಕಲಿಕೆಯನ್ನು ನೀವು ಮಾಡ್ತೀರಿ. ಸೊ ನಿಮಗೆ ನೆನಪಿರಲಿ, ಇಲ್ಲಿ ಭೂಮಾಪನ ಅಂದರೆ ನಿಮಗೆ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಹದ್ಬಸ್ತ್ ಆಗಿರ್ಬೋದು, ಅಥವಾ ಈ ಸ್ವತ್ತಾಗಿರ್ಬೋದು, ಪೋಡಿ ಪ್ರಕರಣಗಳಾಗಿರ್ಬೋದು. ಸೊ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಅಂತಿಮವಾಗಿ ನಿಮ್ಮ ವೃತ್ತಿ ತರಬೇತಿ ಮುಕ್ತಾಯವಾದ ನಂತರ ಒಂದು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ನಲ್ಲಿ ನೀವು ಉತ್ತೀರ್ಣರಾಗಲೇಬೇಕು. ಮೊದಲ ಒಂದು ಚಾನ್ಸ್ನಲ್ಲಿ ಅಥವಾ ಮೊದಲ ಒಂದು ಪ್ರಯತ್ನದಲ್ಲಿ ನೀವು ವಿಫಲರಾದರೆ ಇನ್ನೊಂದು ಪ್ರಯತ್ನವನ್ನು ನೀವು ಮಾಡ್ಬೋದು. ಅದಾದ ನಂತರ ನೀವು ಮತ್ತೆ ಅದರಲ್ಲೂ ಕೂಡ ಫೇಲ್ ಆದರೆ ನಿಮ್ಮನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಸೊ ಇದಿಷ್ಟು ಮಾಹಿತಿಯಾಗಿತ್ತು ಸ್ನೇಹಿತರೆ. ಹಾಗಿದ್ರೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತ ನೀವು ನೋಡೋದಾದರೆ ನೋಡಿ, ಫಸ್ಟ್ ಒನ್ ಬರೋದು ನಮಗೆ GK ಪೇಪರ್ ಇರುತ್ತೆ. ಸೊ ಈ GK ಪೇಪರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ಬೋದು. ಅದಾದ ನಂತರ ಸೈನ್ಸ್ ಮೇಲೆ ಮತ್ತು ಕಾಮನ್ ಆಗಿ ಕೆಲವೊಂದಿಷ್ಟು ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಇನ್ನು ಎರಡನೇ ಪೇಪರ್ ಸ್ಪೆಸಿಫಿಕ್ ಪೇಪರ್, ಇಲ್ಲಿ ನೀವು ಮ್ಯಾಥಮೆಟಿಕ್ಸ್ನ ಕವರ್ ಮಾಡಬೇಕಾಗತ್ತೆ. ಅಲ್ಜಿಬ್ರಾ ಆಗಿರ್ಬೋದು, ಸೊ ಇದೇ ರೀತಿ ಬೇರೆ ಬೇರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಟ್ರಿಕ್ಸ್ ಆಗಿರ್ಬೋದು. ಸೊ ಇವುಗಳನ್ನು ನೀವು ಅಧ್ಯಯನ ಮತ್ತು ಫಿಸಿಕ್ಸ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಕೂಡ ಇರ್ತದೆ.